ಶಾಲನ್ನ ಧರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲ ಯುವಕರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇಬ್ಬರು ಯುವಕರು ಸುರೇಂದ್ರ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದು. ಕಲಾಸಿಪಾಳ್ಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಘಟನೆ ಆಗಿದೆಯಂತೆ. ಸುರೇಂದ್ರ ದೂರಿನ ಅನ್ವಯ ಇಬ್ಬರು ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಕೇಸ್ ಸಂಬಂಧ ನಿನ್ನೆ ರಾತ್ರಿನೇ 3 ಜನರನ್ನ ಟೋಟಲ್ ಆಗಿ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸರು. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ತುಂಬಾ ಸೆನ್ಸಿಟಿವ್ ವಿಚಾರವಾಗಿ ಅದು ಬದಲಾಗ್ಬಿಡುತ್ತೆ, ಸೂಕ್ಷ್ಮ ವಿಚಾರ ಇದು. ಹೀಗಾಗಿ ಕೂಡಲೇ ನಾವು ಆಕ್ಷನ್ ತಗೊಂಡಿದ್ದೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಬಂಧಿತರು ಯಾವುದಾದ್ರೂ ನಿಷೇಧಿತ ಸಂಘಟನೆಗೆ ಸೇರಿದವರ, ಯಾಕಾಗಿ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರಲ್ಲಿ 3 ಜನಕ್ಕೆ ತಕ್ಷಣ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಅರೆಸ್ಟ್ ಮಾಡಿ ಆ ಲೆವೆಲಲ್ಲಿ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ. ನಾವು ಅಪೀಲ್ ಮಾಡ್ತೀವಿ. ಇಂಥ ಯಾವುದು ಕ್ರೈಮ್ ಆದರೆ ತಕ್ಷಣ ನಮ್ಮ ಪೊಲೀಸ್ಗೆ ರಿಪೋರ್ಟ್ ಮಾಡಿದರೆ ನಾವು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ ಕ್ರೈಮ್ ಇದೆ, ಅದು ಯಾರು ಕ್ರೈಮ್ ಮಾಡಿದರೆ ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಆ ನಿಟ್ಟಿನಲ್ಲಿ ತಕ್ಷಣ ನಮ್ಮ ಆಫೀಸರ್ಸ್ ಅವರು ನಿನ್ನೆ ರಾತ್ರಿನೇ 3 ಜನಕ್ಕೆ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರಲ್ಲಿ 3 ಜನಕ್ಕೆ ತಕ್ಷಣ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಅರೆಸ್ಟ್ ಮಾಡಿ ಆ ಲೆವೆಲಲ್ಲಿ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ. ನಾವು ಅಪೀಲ್ ಮಾಡ್ತೀವಿ. ಇಂಥ ಯಾವುದು ಕ್ರೈಮ್ ಆದರೆ ತಕ್ಷಣ ನಮ್ಮ ಪೊಲೀಸ್ಗೆ ರಿಪೋರ್ಟ್ ಮಾಡಿದರೆ ನಾವು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ ಕ್ರೈಮ್ ಇದೆ, ಅದು ಯಾರು ಕ್ರೈಮ್ ಮಾಡಿದರೆ ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಆ ನಿಟ್ಟಿನಲ್ಲಿ ತಕ್ಷಣ ನಮ್ಮ ಆಫೀಸರ್ಸ್ ಅವರು ನಿನ್ನೆ ರಾತ್ರಿನೇ 3 ಜನಕ್ಕೆ ಅರೆಸ್ಟ್ ಮಾಡಿ ಈಗಾಗಲೇ ಅದರ ಬಗ್ಗೆ ಕ್ರಮ ತೊಗೊಂಡಿದ್ದಾರೆ ಪೊಲೀಸ್ನವರು. ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ, ಅದಕ್ಕಾಗೇ ಅರೆಸ್ಟ್ ಮಾಡಿದ್ದಾರೆ. ಮೇಲೆ ಮುಂದೆ ಲೀಗಲಿ ಏನು ಮಾಡಬೇಕು ಅದು ಮಾಡ್ತಾರೆ. ಈಗಾಗಲೇ ಅದರ ಬಗ್ಗೆ ಕ್ರಮ ತೊಗೊಂಡಿದ್ದಾರೆ ಪೊಲೀಸ್ನವರು. ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ, ಅದಕ್ಕಾಗೇ ಅರೆಸ್ಟ್ ಮಾಡಿದ್ದಾರೆ. ಮೇಲೆ ಮುಂದೆ ಲೀಗಲಿ ಏನು ಮಾಡಬೇಕು ಅದು ಮಾಡ್ತಾರೆ. ತಾನ ಕೇಸರಿ ಶಾಲ್ ಹಾಕೊಂಡಿದ್ದಲ್ಲದೆ ಇನ್ನೊಬ್ಬರಿಗೂ ಕೇಸರಿ ಶಾಲ್ ನೀನು ಹಾಕು ಅಂತ ಒತ್ತಾಯ ಮಾಡಿದ್ರೆ ಅದು ತಪ್ಪು. ಅವಾಗ ಒದೆ ಬಿದ್ದಿದ್ರು ಅದು ಬೇರೆ ಮಾತು. ತನ್ನ ಪಾಡಕ್ಕೆ ತಾನು ಕೇಸರಿ ಶಾಲ್ ಹಾಕೊಳ್ತಾ ಇದ್ದ ಹುಡುಗನನ್ನ ನಿಲ್ಲಿಸಿ ಹೊಡಿತಾರೆ ಅಂದರೆ ಇವ್ರದ್ದು ಏನು ಪ್ರಾಬ್ಲಮ್ ಏನು, ಉದ್ದೇಶ ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಕೇಸರಿ ಶಾಲ್ ಹಾಕೊಂಡು ವ್ಯಕ್ತಿಯನ್ನು ನೋಡೋಕ್ಕಾಗಲ್ವಾ? ಕಣ್ಣು ಮುಚ್ಕೊಳ್ಬೋದು, ತಿರ್ಕೊಳ್ಬೋದು, ಆ ರೋಡಲ್ಲಿ ಹೋಗದೇ ಇರ್ಬೋದು. ಅದು ಬಿಟ್ಟು ಹೊಡೆಯೋ ರೇಂಜಿಗೆ